ಸೂರ್ಯರೇ, ನಾನು ನಿಮ್ಗೆ ಹೇಳಿದೆ ಒಂದು ಕೆಲಸ ಮಾಡಿದ್ದೀನಿ. ನೀವೇನೇ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದ್ದೀರಾ ಅನ್ನೋ ನಂಬಿಕೆ ನನಗಿದೆ. ನಾನು ಹಾಗೆ ಅನ್ಕೊಂಡು ಮಾಡಿದ್ದೀನಿ. ಸರಿ, ಏನು ವಿಷಯ? ಆದಿತ್ಯನ ಹತ್ರ ರಂಜಿತಿಗೆ ಲೋನ್ ಕೊಡಿಸಿದ್ದೀನಿ. ಏನು? ಆದಿತ್ಯ ರಂಜಿತಿಗೆ ಲೋನ್ ಕೊಟ್ಟ? ಅದೇಗೆ ಸಾಧ್ಯ? ಆದಿತ್ಯನ ಹತ್ರ ನಾವು ರಂಜಿತಿಗೆ ಲೋನ್ ಬೇಕು ಅಂತ ಕೇಳಿಲ್ಲ ಸೂರ್ಯರೇ. ಚಾಚಂಗ್ ಲೋನ್ ಕೊಡಿಸು ಅಂಥೇಳಿ ಸುಳ್ಳು ಹೇಳಿ ಲೋನ್ ತೊಗೊಂಡಿದ್ದೀವಿ. ಈ ವಿಷಯ ರಂಜಿತಿಗಾಗಲಿ ಆದಿತ್ಯನಿಗಾಗಲಿ ಗೊತ್ತಿಲ್ಲ. ತಪ್ಪಾಗ್ಬಿಟ್ರಿ ಆರ್ತಿ ಅವರೇ. ಹಾವು ಮುಂಗ್ಸಿನ ಒಂದೇ ಬೋನಲ್ಲಿ ಹಾಕಿದಾಗಾಯ್ತು. ಮೊದಲೇ ಅವರಿಬ್ರು ಬದ್ಧ ದ್ವೇಷಿಗಳು. ಈಗ ಈ ವಿಷಯ ಗೊತ್ತಾದ್ರೆ ದೊಡ್ಡ ಕುರುಕ್ಷೇತ್ರ ನಡೆಯುತ್ತೆ. ಇದರಿಂದ ನಮ್ಮ ಸಾಕ್ಷಿ ಭಾಳ ಹಾಳಾಗತ್ತೆ. ಇಲ್ಲ ಸೂರ್ಯರೇ, ಹಾಗೇನೂ ಆಗಲ್ಲ ಅಂತ ನನಗೆ ನಂಬಿಕೆ ಇದೆ. ರಂಜಿತ್ ತಿಂಗಳಕ್ಕಂತಲೇ ಟೈಮಿಗೆ ಕರೆಕ್ಟಾಗಿ ಕಟ್ಕೊಂಡು ಹೋದರೆ ಆದಿತ್ಯನಿಗೆ ಈ ವಿಷಯ ಗೊತ್ತಾಗಲ್ಲ. ಹಾಗೆ ಅವನ ಅಸಿಸ್ಟೆಂಟ್ ಹತ್ರ ಹೆಲ್ಪ್ ತೊಗೊಂಡ್ರೆ ಈ ವಿಷಯ ಗೊತ್ತಾಗದಿರೋ ಹಾಗೆ ಮೇಂಟೈನ್ ಮಾಡ್ಬೋದು. ಹಾಗಲ್ಲ ಆರ್ತಿ ಅವರೇ, ನಾವು ಅಂದ್ಕೊಂಡಷ್ಟು ಸುಲಭ ಇಲ್ಲ. ವಿಷಯ ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಇದರಿಂದ ನಮ್ಮ ಸಾಕ್ಷಿ ಬದುಕಿಗೆ ಎಫೆಕ್ಟ್ ಆಗುತ್ತೆ. ಒಂದು ಮಾತು ನೀವು ನನಗೆ ಹೇಳಿದ್ರೆ ನಾನು ಅರೇಂಜ್ ಮಾಡ್ತಿದ್ದೆ. ನನ್ನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ರಂಜಿತ್ಗೆ ಲೋನ್ ಕೊಡಿಸ್ತಿದ್ದೆ. ಹಾಗೇನೂ ಆಗಲ್ಲ ಸೂರ್ಯವ್ರೆ. ಹಾಗೇನೂ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಇಲ್ಲ ಸರ್, ಅಷ್ಟೊಂದು ಇಂಟ್ರೆಸ್ಟ್ ಕೊಡೋದು ಕಷ್ಟ ಆಗುತ್ತೆ ನನಗೆ. ಸ್ವಲ್ಪ ಕಡಿಮೆ ಮಾಡಿಕೊಡಿ ಪ್ಲೀಸ್. ಒಂದು ನಿಮಿಷ ಸರ್. ಏನು ಸಾಕ್ಷಿ? ಏ ಸಾಕ್ಷಿ, ಇದೇನು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನೀರಜ್ ಅವರೇ, ನೀವು? ನಂಗೆ ನಂಬೋಕೆ ಆಗ್ತಿಲ್ಲ. ಇಷ್ಟೊಂದು ದುಡ್ಡು ಹೇಗೆ ಅರೇಂಜ್ ಮಾಡಿದ್ರಿ ನೀವು? ನಮ್ಮ ನಜೀರ್ ಚಾಚಾ ಅವ್ರ ತಮ್ಮ ಅರಾಫತ್ ಅನ್ನೋರು ಒಂದು ಫೈನಾನ್ಸ್ ನಡೆಸ್ತಾ ಇದ್ದಾರೆ. ಅವ್ರನ್ನ ಕೇಳಿದೆ, ಕೊಟ್ಟರು. ಆದರೆ ಯಾಕೆ? ನಿಮ್ಗೋಸ್ಕರ ನಾನು ಅಷ್ಟು ಮಾಡಬಾರ್ದಾ? ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡೋದಕ್ಕೆ ದುಡ್ಡಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ ಅಂತ ನನಗೂ ಗೊತ್ತು. ಅದಕ್ಕೆ ನನ್ನ ಕೈಲಾದ ಸಹಾಯ ಮಾಡೋಣ ಅಂತ ಅನಿಸ್ತು ಅಷ್ಟೇ. ತುಂಬ ಥ್ಯಾಂಕ್ಸ್ ನೀರಜ್ ಅವರೇ. ನಿಮ್ಮ ಈ ಉಪಕಾರನ ಯಾವತ್ತೂ ಮರೆಯಲ್ಲ ನಾನು. ಯಾವ ಬ್ಯಾಂಕಲ್ಲೂ ಲೋನ್ ಸಿಗ್ತಿರ್ಲಿಲ್ಲ. ತುಂಬ ಬೇಜಾರಾಗಿತ್ತು ನನಗೆ. ಇಂಥ ಟೈಮಲ್ಲಿ ನಂಗೆ ಹೆಲ್ಪ್ ಮಾಡಿ ದೊಡ್ಡ ಸಹಾಯ ಮಾಡಿದ್ದೀರ. ಮತ್ತೆ ನೀವು ಋಣನ ನನ್ನ ಮೇಲೆ ಹೊರಿಸಿದ್ದೀರಾ ನೀವು. ಅಯ್ಯೋ, ಅಷ್ಟು ದೊಡ್ಡ ಮಾತು ಯಾಕೆ? ಇಟ್ಸ್ ಅ ಸ್ಮಾಲ್ ಹೆಲ್ಪ್ ಅಷ್ಟೇ. 30 ಲಕ್ಷ ಸ್ಮಾಲ್ ಹೆಲ್ಪಾ? ಅಲ್ಲ, ಇಷ್ಟೊಂದು ದುಡ್ಡು ಏನು ಕೊಲಾಟ್ರಲ್ ಇಲ್ಲದೆ ಕೊಟ್ರಾ? ಹಾಂ, ನನ್ನ ಹೆಸರಿನ ಮೇಲೆ ಹಾಗೆ ಕೊಟ್ಟರು. ಈಗೇನು ನಿಮ್ಗಿದ್ದು ಹಣದ ಸಮಸ್ಯೆ, ಅದು ಪರಿಹಾರ ಆಯ್ತಲ್ಲ. ಇನ್ನು ಹೊಸ ಕಂಪ್ನಿ ಶುರು ಮಾಡೋದಕ್ಕೆ ಯಾವುದೇ ಅಡ್ಡಿ ಆತಂಕನೂ ಇಲ್ಲ ಅಲ್ವಾ? ಇಲ್ಲ. ಹಾಗಾದ್ರೆ ಪ್ರತಿ ತಿಂಗಳು 10ನೇ ತಾರೀಕು ಲೋನ್ ಕಂತು ಕಟ್ಟಬೇಕು. ಅದನ್ನ ಮಾತ್ರ ತಪ್ಪದೆ ಕಟ್ತೀರಾ ಅಲ್ವಾ? ಖಂಡಿತ. ಒಂದು ಹೊತ್ತು ಊಟ ಮಾಡೋದು ಮರೆತರೂ ಲೋನ್ ಕಟ್ಟೋದು ಮರೆಯಲ್ಲ. ಸಾಕ್ಷಿ, ಇದೇನಿದು ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅದೆಲ್ಲ ನಿಮ್ಗೆ ಬೇಡವಾದ ವಿಷಯ. ನಿರೋಷ, ಆಂಟಿ ಕೇಳಿದ್ರಲ್ಲಿ ತಪ್ಪೇನೇ ಇದೆ. ಅದ್ಭುತ ಆಂಟಿ, ನಿರೋಷ ಇದನ್ನ ಅವ್ರ ಪರಿಚಯದವ್ರ ಒಬ್ರ ಹತ್ರ ಅರೇಂಜ್ ಮಾಡ್ಕೊಂಡು ಬಂದ್ಲು. ಒಳ್ಳೇದಾಯ್ತು, ನಿಮ್ಮಿಬ್ರು ಕಷ್ಟ ನೋಡೋಕ್ಕಾಗ್ತಿರ್ಲಿಲ್ಲ. ಸಾಕ್ಷಿ,
ನನಗೆ ಟೈಮ್ ಆಗ್ತಿದೆ ಕಣೆ, ನಾನು ಇನ್ನು ಬರ್ತೀನಿ. ರಂಜಿತ್ ಅವರೇ, ಬರಲಾ? ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನೀನು ಯಾವಾಗಲೂ ಚೆನ್ನಾಗಿರ್ಬೇಕಣ್ಣ. ಜೀವನದಲ್ಲಿ ನೀನು ತುಂಬ ಎತ್ತರಕ್ಕೆ ಬೆಳಿಬೇಕು. ಅದಕ್ಕೋಸ್ಕರ ನಾನು ಏನು ಮಾಡೋದಕ್ಕೂ ಸಿದ್ಧ. ತಂಗಿಯಾಗಿ ಅಣ್ಣನ ಸಪೋರ್ಟಿಗೆ ನಿಂತ್ಬಿಟ್ಟೆ. ಥ್ಯಾಂಕ್ಸ್ ಕಣೆ ತಂಗಿ. ಹಲೋ ಸರ್, ನಾನು ಆದಿತ್ಯ ಸರ್ ಅವ್ರ ಸೆಕ್ರೆಟ್ರಿ. ಹಾಂ ಹೇಳಮ್ಮ, ಯಾಕೆ ಗಾಬರಿ ಆಗಿದೆಯಾ? ಏನು ವಿಷಯ? ನನ್ನ ಯಾರೋ ಫಾಲೋ ಮಾಡ್ಕೊಂಬರ್ತಾ ಇದ್ದಾರೆ. ನಂಗೆ ತುಂಬ ಭಯ ಆಗ್ತಾ ಇದೆ. ನೋಡು, ನೀನೇನು ಭಯಪಡಬೇಡ. ನಾನು ಈಗಲೇ ಫೋನ್ ಮಾಡಿ ಆರ್ಯಂಗೆ ಹೇಳ್ತೀನಿ. ನಾನು ಅದಕ್ಕೆ ಫೋನ್ ಮಾಡಿದೆ ಸರ್. ಆರ್ಯ ಸರ್ ಇದ್ರೆ ಏನಾದ್ರು ಹೆಲ್ಪ್ ಮಾಡ್ತಾರೇನೋ ಅಂತ. ಸರಿ, ನಾನು ಈಗಲೇ ಆರ್ಯನ್ ಕಳಿಸ್ತೀನಿ. ಎಲ್ಲಿದೆ ನೀನು? ಆಯ್ತಮ್ಮ. ಆರ್ಯ, ಆರ್ಯ. ಡ್ಯಾಡ್ ಏನಾಯ್ತು? ಆದಿತ್ಯನ ಆಫೀಸಲ್ಲಿ ಕೆಲಸ ಮಾಡ್ತಾಳಲ್ಲ ಸ್ವಾತಿ ಅಂತ, ಅವಳು ತುಂಬ ಭಯ ಪಡ್ಕೊಂಡು ಫೋನ್ ಮಾಡಿದ್ಲು. ಯಾರೋ ನನ್ನನ್ನು ಫಾಲೋ ಮಾಡ್ತಿದ್ದಾರೆ ಅಂತ. ನೀನು ಹೋಗಿ ಹೆಲ್ಪ್ ಮಾಡು. ನಾನು ಅವಳಿಗೆ ಹೆಲ್ಪ್ ಮಾಡೋದ? ನೋ ಚಾನ್ಸ್ ಡ್ಯಾಡ್. ಹುಡುಗಿ ಸ್ವಲ್ಪ ಕ್ರ್ಯಾಕು, ಸುಮ್ಮನೆ ಮಾಡಿರ್ತಾಳಷ್ಟೇ. ನೀವು ತಲೆ ಕೆಡಿಸ್ಕೊಳ್ಬೇಡಿ. ಆರ್ಯ, ನೀನೊಬ್ಬ ಪೊಲೀಸ್ ಆಫೀಸರಾಗಿ ಈಗ ಮಾತಾಡೋದು ತಪ್ಪು. ಹುಡುಗಿ ಕಷ್ಟದಲ್ಲಿದ್ದಾಳೆ. ಸುಳ್ಳೋ ನಿಜಾನೋ? ಹೋಗಿ ಹೆಲ್ಪ್ ಮಾಡು. ಸಾರಿ ಡ್ಯಾಡ್, ನಾನು ಹೋಗಲ್ಲ. ಸರಿ, ನಾನೇ ಹೋಗ್ತೀನಿ. ಡ್ಯಾಡ್ ಪ್ಲೀಸ್, ನಾನೇ ಹೋಗ್ತೀನಿ. ಎಲ್ಲಿದ್ದಾಳಂತೆ? ಸ್ವಾತಿ, ಸ್ವಾತಿ, ಸ್ವಾತಿ. ಹಾಯ್ ಮೆಡಿಟೇಷನ್. ಏನ್ರಿ, ಯಾರೋ ಫಾಲೋ ಮಾಡ್ತಿದ್ರು ಅಂತ ಹೇಳಿ ತರ ಐಸ್ ಕ್ರೀಮ್ ತಿಂತಿದ್ದೀರಲ್ಲ? ಅವ್ರು ಈಗಲೂ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರು? ನೀನೇ ವಿಶ್ವಾಮಿತ್ರ? ಬುದ್ಧಿ ಇಲ್ವೇನ್ರಿ ನಿಮ್ಗೆ? ನಮಗೆ 1000 ಕೆಲಸ ಇರುತ್ತೆ, ಸುಮ್ಮನೆ ಫೋನ್ ಮಾಡ್ತಿರಲ್ಲ. ಇಷ್ಟು ವಯಸ್ಸಾಗಿದೆ, ಏನು ಆಟ ಆಡ್ತಾ ಇದ್ದೀರಾ? ಆಟ ಅಲ್ಲ, ನಿಮ್ ಡ್ಯೂಟಿ ಸಿನ್ಸಿಯಾರಿಟಿ ಹೇಗಿದೆ ಅಂತ ಟೆಸ್ಟ್ ಮಾಡಿದೆ. ಅಂದ್ರೆ ನಿಮ್ಮನ್ನ ಯಾರು ಫಾಲೋ ಮಾಡ್ಕೊಂಡು ಬರ್ಲಿಲ್ಲ. ನಾನೇ ನಿಮ್ಗೆ ಸುಮ್ನೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟೆ. ನಿಮ್ಗೇನ್ ಲೂಸಾ? ಸುಮ್ಮನೆ ಹೀಗೆ ಕರ್ಸಿದ್ರೆ ಸರಿ ಇರಲ್ಲ. ಮತ್ತೆ ಇದು ರಿಪೀಟ್ ಆದ್ರೆ? ನಾನ್ ಬೇಕು ಅಂತ ಕರೆಸ್ಲಿಲ್ಲ. ನನ್ ಫ್ರೆಂಡ್ ದಿವ್ಯಾ ಅಂತ ಒಬ್ಳಿದ್ದಾಳೆ. ಅವಳು ಯಾವಾಗ್ಲೂ ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರ್ತಾಳೆ. ಏನಂತ ಗೊತ್ತಾ? ನೀವು ಅಂದ್ರೆ ಪೊಲೀಸ್ನವರು ಟೈಮ್ ಸರಿಯಾಗಿ ಬರಲ್ಲ ಅಂತ ರೇಗಿಸ್ತಾ ಇದ್ಲು. ಅದಕ್ಕೆ ನಂಗೆ ಕೋಪ ಬಂದು ಇವತ್ ಚಿಕ್ಕ ಟೆಸ್ಟ್ ಮಾಡೋಣ ಅಂತ ಸುಳ್ಳು ಹೇಳ್ದೆ. ಆದ್ರೆ ನೀವಿವತ್ತು ಪ್ರೂವ್ ಮಾಡಿದ್ರಿ ನೀವೆಲ್ಲ ಪೊಲೀಸ್ ಅವ್ರ ತರ ಅಲ್ಲ ಅಂತ. ನಿಮ್ ಟೈಮ್ ಸೆನ್ಸು ಸೂಪರ್. ನಿಮ್ಮಂತ ಹುಡುಗಿರ್ಗೆ ಪೊಲೀಸ್ ಅಂದ್ರೆ ಕೇರ್ಲೆಸ್ ಆಗ್ಬಿಟ್ಟಿದೆ. ಭಯ ಭಕ್ತಿ ಏನೂ ಇಲ್ಲ, ಯಾವಾಗ್ಲೂ ಹುಡುಗಾಟನೇ. ಹುಡುಗರ ಜೊತೆ ಪೊಲೀಸ್ ಸುತ್ಕೊಂಡು ಐಸ್ ಕ್ರೀಮ್ ತಿಂತಿದ್ರೆ ಹೊರಗಿನ ಪ್ರಪಂಚ ಕಾಣಿಸೋದೇ ಇಲ್ಲ. ಹಲೋ, ನೀವ್ ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ನಾನು ಆತರ ಹುಡ್ಗಿ ಅಲ್ಲ. ನಿಮ್ ಜೊತೆ ಆಟ ಆಡೋಕ್ಕಾಗ್ಲಿ ಇಲ್ಲ ಇನ್ನೊಂದ್ ಮಾಡಕ್ಕಾಗ್ಲಿ ನಿಮ್ನ ಇಲ್ಲಿ ಕರ್ಸಿಲ್ಲ. ಪೊಲೀಸ್ ಬಗ್ಗೆ ನಂಗಿದ್ದ ಡೌಟ್ ಕ್ಲಿಯರ್ ಆಗ್ಬೇಕಿತ್ತು, ಅದಕ್ಕೆ ಕರೆಸ್ದೆ. ಈಗ ನನಗ್ ಧೈರ್ಯ ಬಂತು. ಇನ್ಮೇಲೆ ಎಲ್ಲಾರ ಹತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೆಮ್ಮೆಯಿಂದ ಹೇಳ್ತೀನಿ. ಈಗ ಹೇಳಿ, ನೀವ್ ಇಲ್ಲಿಗೆ ಬಂದಿದ್ ವೇಸ್ಟ್ ಆಯ್ತು ಅಂತ? ರೀ 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 ನಿಂತ್ಕೊಳ್ರಿ. ನಾನ್ ಫೋನ್ ಮಾಡಿದೀನಿ ಅಂತ ಇಷ್ಟ ದೂರನೇ ಬಂದಿದ್ದೀರಾ. ಅಟ್ಲೀಸ್ಟ್ ನನ್ ಜೊತೆ ಒಂದ್ ಕಾಫಿ. ಕಂಡ್ಕೊಂಡವ್ರ ಜೊತೆ ಕಾಫಿ ಕುಡಿಯೋ ಅಭ್ಯಾಸ ನನಗಿಲ್ಲ. ಅಭ್ಯಾಸ ಅಲ್ವಾ, ಅಥವಾ ನಿಮ್ ಬ್ರಹ್ಮಚರ್ಯ ಭಂಗ ಆಗತ್ತೆ ಅಂತನಾ? ನಿಮ್ ಬ್ರಹ್ಮಚರ್ಯ ತುಂಬಾ ಸ್ಟ್ರಾಂಗ್ ಅನ್ಕೊಂಡಿದ್ದೆ. ಇಷ್ಟು ವೀಕ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆದ್ರೆ ನೀವ್ ಧ್ಯಾನ ಮಾಡೋದ್ ಮಾತ್ರ ಶೋಕಿಗೆ ಅಂತ ಗೊತ್ತಾಯ್ತು. ನನ್ನ ಧ್ಯಾನ ಏನು ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ ಜೊತೆ ಕಾಫಿ ಕುಡಿಬೇಕು ತಾನೆ? ಓಕೆ ಬನ್ನಿ.
ಬಂದ್ಯಾ ಬೇಟಿ? ನಿನ್ಗೆ ಕಾಯ್ತಾ ಇದ್ದೆ ನಾನು. ಯಾಕೆ ಚಾಚಾ, ಏನಾಯ್ತು? ಅಲ್ಲ ಬೇಟಿ, ಅದು ಫೋನಾಗ ಏನೋ ವಿಷಯ ಹೇಳ್ತಿಯಲ್ಲ, ಏನದು? ಅದು ನಾನು ನಿಮ್ಮ ಹೆಸರು ಹೇಳಿ ಆದಿತ್ಯ ಹತ್ರ 30 ಲಕ್ಷ ಫೈನಾನ್ಸ್ ತಗೊಂಡಿದ್ದೀನಿ ಚಾಚಾ. ಬೇಟಿ, ಏನು ಹೇಳ್ತಾ ಇದ್ದಿ? ತಮಾಷೆ ಅಲ್ಲ ತಾನೆ? ಇಲ್ಲ ಚಾಚಾ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲ ಬೇಟಿ, ಅಷ್ಟೊಂದು ದುಡ್ಡು ತಗೊಂಡು ಏನ್ ಮಾಡ್ತಿ? ನಿಜ ಹೇಳ್ತಾ ಇದ್ದಿ ನೀನು? ನಿಜವಾಗ್ಲೂ ಚಾಚಾ, ನಿಮ್ಮ ಮನೆಗೂ. ಅರೆ ಬೇಟಿ, ಅಷ್ಟೊಂದು ದುಡ್ಡು ಯಾಕೆ ತಗೊಂಡಿ ಬೇಟಿ? ಯಾಕೆ ಅಂದರೆ ನೀವೊಂದು ಟೈರ್ ಶೋರೂಮ್ ಓಪನ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ. ಅರೆ ಬೇಟಿ, ಈ ವಯಸ್ಸಿನಾಗೆ ಅದು ನಾನು ಹೆಂಗೆ ಮೇಂಟೈನ್ ಮಾಡಲಿ ಬೇಟಿ? ಇರೋ ಪಂಚರಂಗಿ ಮೇಂಟೈನ್ ಮಾಡೋಕ್ಕೆ ನನ್ನ ಕೈಗೆ ಆಗ್ತಿಲ್ಲ. ಇನ್ನು ಆ ಟೈರ್ ಶೋರೂಮು ಹೇಗೆ ಮೇಂಟೈನ್ ಮಾಡೋದು ಬೇಟಿ? ಹಾಗಲ್ಲ ಚಾಚಾ, ಅದು ನಿಮ್ಮ ಹೆಸರಲ್ಲಿ ಲೋನ್ ತಗೊಂಡು ಆ ಅಮೌಂಟ್ನ ಬಿಸ್ನೆಸ್ ಶುರು ಮಾಡೋದಕ್ಕೆ ರಂಜಿತ್ಗೆ ಕೊಟ್ಟಿದ್ದೀನಿ. ಎಂತ ಕೆಲಸ ಮಾಡಿದ್ವಿ ಬೇಟಿ? ಪೆಟ್ರೋಲ್ ತಗೊಂಡೋಗಿ ಬೆಂಕಿ ಪಕ್ಕದಲ್ಲಿ ಮಡಗ್ತಾ ಇದ್ದಿ. ಅವ್ರ ಬದಲೇ ಒಬ್ರಿಗೊಬ್ರು ಕಂಡ್ರೆ ಉರಿದು ಬೀಳ್ತಾರೆ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿಲ್ಲ ಬೇಟಿ. ಚಾಚಾ, ನಾನು ಮಾಡದೇ ಇದ್ದಿದ್ರೆ ರಂಜಿತ್ತು ತುಂಬ ಕಷ್ಟ ಅನುಭವಿಸ್ಬೇಕಾಗಿತ್ತು ಚಾಚಾ. ಪಾಪ ಅವ್ರಿಗೆ ಲೋನ್ ಎಲ್ಲೂ ಸಿಕ್ಕದೆ ತುಂಬ ಒದ್ದಾಡ್ತಾ ಇದ್ರು. ಅವ್ರ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ಏನು ಹೇಳ್ತಾ ಇದ್ದೆ ಬೇಟಿ? ಹೌದು ಚಾಚಾ, ಅದೇನಾಯಿತು ಅಂದರೆ ರಂಜಿತ್ತು ಸಾಕ್ಷಿನ ಮದುವೆ ಆಗಿ ಹೀಗೆ ಹೇಳಿ ಚಾಚಾ, ನಾನು ಮಾಡಿದ ತಪ್ಪ? ನೀನು ಮಾಡಿದ್ದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಬೇಟಿ. ಆದಿ ಕಣ್ಣಲ್ಲಿ ಈಗ ನಾನು ಟೈರ್ ಶೋರೂಮ್ ಮಡಗ್ತಾ ಇದ್ದೀನಿ. ನಾಳೆ ಆದಿ ಬಂದು ಟೈರ್ ಶೋರೂಮ್ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳೋದು ಬೇಟಿ? ಹಾಗೆಲ್ಲ ಏನೂ ಆಗಲ್ಲ ಚಾಚಾ. ಅಂತ ಟೈಮ್ ಏನಾದರೂ ಬಂದರೆ ಇದ್ದೇ ಇದೆಯಲ್ಲ, ಸಮಯಕ್ಕೊಂದು ಸುಳ್ಳು. ಆ ಥರ ಏನಾದರೂ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಯಿತು, ಅಷ್ಟೇ. ಅಲ್ಲ ಬೇಟಿ, ಬೇಟಿ, ಅರೆ ಅಲ್ಲ, ಕಡೆಗಾಲದಾಗೆ ನೆಮ್ಮದಿಯಾಗಿ ಉಸಿರು ಬಿಡ್ಬೇಕಂದ್ರೆ 30 ಲಕ್ಷ ಸಾಲ ಆಗಿ ಹೋಯ್ತಲ್ಲ. ರಂಜಿತ್ತು ಸಾಲ ಕಟ್ತಾ ಇದ್ರೆ ನನ್ನ ತಲೆ ಮೇಲೆ ಬರ್ತದೆ. ಅರೆ ಅಲ್ಲ, ಮೈ ಕ್ಯಾ ಕರು? ಇದೇನು ಇಲ್ಲಿವರೆಗೂ ಬಂದು ಏನು ಮಾತಾಡದೆ ಸುಮ್ಮನೆ ಕುತ್ಕೊಂಡಿದ್ದೀರಲ್ಲ? ಏನಾದ್ರೂ ಮಾತಾಡಿ. ಏನ್ ಮಾತಾಡ್ಲಿ? ಅಲ್ಲ ರೀ, ನಿಮ್ ಜೊತೆ ಒಂದೆರಡು ಮಾತಾಡ್ಕೊಂಡು ಕಾಫಿ ಕುಡಿಯೋಣ ಅಂತ ಬಂದ್ರೆ ಸುಮ್ಮನೆ ಕೂತಿದ್ದೀರಲ್ಲ? ಕರ್ಕೊಂಡ್ ಬಂದಿದ್ ನೀವ್ ತಾನೆ, ನೀವೇ ಮಾತಾಡಿ. ಹೋಗ್ಲಿ, ಏನ್ ಬೇಕು ಅಂತನಾದ್ರೂ ಆರ್ಡರ್ ಮಾಡಿ. ಅದ್ನೂ ನೀವೇ ಹೇಳಿ. ಬಿಲ್ಲು ನಾನೇ ಕೊಡ್ಬೇಕಾ? ಹಲೋ ಸರ್, 2 ಕಾಫಿ, ಒಂದು ತುಂಬಾ ಸ್ಟ್ರಾಂಗ್ ಆಗಿರ್ಲಿ. ಆಗ್ಲಾದ್ರೂ ಕಟ್ಕೊಂಡಿರೋ ಗಂಟ್ಲು ಬಿಚ್ಕೊಂಡ್ ಮಾಚೆ ಬರುತ್ತೇನೋ ಅಂತ. ನಿಮ್ ಪಿಸ್ತೂಲು ನಿಮ್ ನಾಲ್ಗೆನು ಒಂದೇ ಅನ್ಸುತ್ತೆ. ಅಂದ್ರೆ ಯಾವಾಗ್ಲೂ ನಿಮ್ ಪಿಸ್ತೂಲ್ನ ಹೋಲ್ಸ್ಟರ್ ನಲ್ಲಿ ಇಟ್ಕೊಂಡಿರ್ತೀರಲ್ಲ, ಹಾಗೆ ನಾಲ್ಗೆನು ಬಾಯಲ್ಲಿ ಇಟ್ಕೊಂಡಿರ್ತೀರೇನೋ ಅಂತ. ನನಗೆ ಈ ತರ ಕಮೆಂಟ್ಸ್ ಎಲ್ಲ ಇಷ್ಟ ಆಗಲ್ಲ. ಕಮೆಂಟ್ ಅಲ್ಲ ರೀ, ನಿಮ್ ಆಟಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವಾಗ ನೋಡಿದ್ರು ಮುಖನ ಅಂತ ಮಾಡ್ಕೊಂಡ್ ಕೂತಿರ್ತೀರಲ್ಲ, ಸ್ವಲ್ಪನೂ ನಗ್ಬೇಕು ಅಂತ ಅನ್ಸಲ್ವಾ? ನೀವು ಮಾತ್ರ ಹೀಗ, ಇಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಹೀಗೇನಾ? ನಾನ್ ಯಾಕೆ ಕೇಳ್ದೆ ಅಂದ್ರೆ, ನೀವ್ ನೋಡಕ್ ಎಷ್ಟ್ ಚೆನ್ನಾಗಿದ್ದೀರಾ. ನೀವ್ ನಗ್ನಗ್ತಾ ಇದ್ರೆ ಇನ್ನ ಚೆನ್ನಾಗ್ ಕಾಣ್ತೀರಾ. ಅದನ್ ಬಿಟ್ಟು ಯಾವಾಗ್ಲೂ ಉರ್ರ ಅಂತ ಇರ್ತೀರಾ. ನೀವಾಗಿದ್ರೆ ನೋಡಕ್ ಚೆನ್ನಾಗ್ ಕಾಣಲ್ಲ ರೀ. ಅಷ್ಟೇ ಅಲ್ಲ, ನೀವ್ ಈ ಆಟಿಟ್ಯೂಡ್ ಮೇಂಟೈನ್ ಮಾಡಿದ್ರೆ ನಿಮ್ ಕಡೆ ಒಂದ್ ಹೆಣ್ ಕೋತಿ ಕೂಡ ತಿರುಗ್ ನೋಡಲ್ಲ. ಅದು ಈಗಿನ ಮಾಡರ್ನ್ ಯುಗದಲ್ಲಿ ಒಂದ್ ಹುಡ್ಗಂಗೆ ಒಂದ್ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಚೆನ್ನಾಗಿರತ್ತಾ? ನನ್ಗನ್ಸಿದ ಮಟ್ಟಿಗೆ ನಿಮ್ಗೆ ಇದುವರೆಗೂ ಯಾವ ಗರ್ಲ್ ಫ್ರೆಂಡ್ ಇಲ್ಲ ಅನ್ಸುತ್ತೆ. ಹಾಗೊಂದ್ ವೇಳೆ ಇದ್ದಿದ್ರು ಇಷ್ಟೊತ್ತಿಗೆ ಕೈ ಕೊಟ್ಟೋಗಿರ್ತಿದ್ಲು. ಯಾಕೆ ಹೇಳಿ? ಯು ಆರ್ ಸಚ್ ಅನ್ರೊಮ್ಯಾಂಟಿಕ್ ಫೆಲೋ. ವಿಲ್ ಯು ಪ್ಲೀಸ್ ಶಟ್ ಅಪ್? ಇನ್ನೊಂದ್ಸಲ ನನ್ನ ಬಗ್ಗೆ ಆಟಿಟ್ಯೂಡ್ ಬಗ್ಗೆ ಮಾತಾಡಿದ್ರೆ ಕಪಾಳಾಗಿ ಬರ್ತೀನಿ. ಅದೇ ಬಾ, ಊಟ ಮಾಡು. ಊಟ ಯಾವನಿಗೆ ಬೇಕಮ್ಮ? ನನ್ನ ಟೆನ್ಷನ್ ನನಗಾಗಿದೆ. ಯಾಕೋ ಅದೇ ಟೆನ್ಷನ್ ಇದೆಯಾ? ಏನಾಯ್ತು? ಆಫೀಸಲ್ಲಿ ಒಂದು ಪ್ರಾಬ್ಲಮ್ ಡ್ಯಾಡ್. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನು ಹೇಳ್ತಿದ್ಯಾ?
ನಮ್ಮ ಆಫೀಸಲ್ಲಿ ಸ್ವಾತಿ ಅಂತ ಒಬ್ಳು ಕೆಲಸ ಮಾಡ್ತಿದ್ಲಲ್ವಾ, ಇದ್ದಕ್ಕಿದ್ದಾಗೆ ಕೆಲಸ ಬಿಡ್ತೀನಿ ಅಂತಿದ್ದಾಳೆ. ಕೆಲಸ ಬಿಟ್ಟೋಗಂಥದ್ದು ಏನಾಗಿದೆ ಅವಳಿಗೆ? ಅವಳಿಗೆ ಸಂಬಳ ಏನಾದರೂ ಕಡಿಮೆ ಆಯ್ತಂತ? ಇಲ್ಲ ಡ್ಯಾಡ್, ಏನೇ ಕೇಳಿದ್ರು ರೆಸ್ಪಾಂಡೇ ಮಾಡ್ತಿಲ್ಲ. ಪೇಮೆಂಟ್ ವಿಷಯ ಆಗಿದ್ರೆ ಡೈರೆಕ್ಟಾಗಿ ನನ್ನ ಹತ್ರ ಬಂದು ಮಾತಾಡ್ತಿಲ್ಲಲ್ವಾ. ಇದಕ್ಕೇನೋ ಬೇರೆ ಕಾರಣ ಇದೆ. ನೀನು ಅವಳ ನಿಧಾನವಾಗಿ ವಿಚಾರಿಸು. ಅಮ್ಮ, ನಿಧಾನವಾಗಿ ವಿಚಾರಿಸಿದ್ದಕ್ಕೆ ನನಗೆ ಇಲ್ಲಿ PG ಸೆಟ್ ಆಗ್ತಿಲ್ಲ, ನಾನು ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು. ಅವಳಿಗೆ ಉಳಿಯೋದೇ ಪ್ರಾಬ್ಲಮ್ ಆದರೆ ನಮ್ಮ ಔಟ್ ಹೌಸಲ್ಲಿ ಉಳ್ಕೊಳಕ್ಕೆ ಹೇಳು. ಅದನ್ನು ಹೇಳಿದ್ನಮ್ಮ, ನಮ್ಮನೆಲ್ಲೇ ಬಂದಿರು ಅಂತ ಹೇಳಿದಕ್ಕೆ ಇನ್ನೂ ಗಾಬರಿ ಆದ್ಲು. ನನಗನ್ಸುತ್ತೆ ನಮ್ಮಲ್ಲಿ ಯಾರು ಅವಳಿಗೆ ಗದರಿಸಿದ್ದಾರೆ ಅಂತ. ನೀವಿಬ್ರೇನ ಗದರಿಸಿದ್ರಾ? ನಾವು ಯಾಕೆ ಗದರ್ಸೋಣ? ಫಂಕ್ಷನ್ ನೋಡಿದ್ ಬಿಟ್ರೆ ಇವತ್ತುವರೆಗೂ ಅವಳನ್ನ ನಾವು ನೋಡಿಲ್ಲ. ನೀವು ಗದರಿಸಿಲ್ಲ, ಅಜ್ಜಿ ಅಂತೂ ಅವಳು ತಂಟೆಗೆ ಹೋಗಿರಲ್ಲ, ಮತ್ ಯಾರು? ಆರ್ಯ, ನೀನೇನಾದ್ರು ಸ್ವಾತಿ ಗದರಿಸಿದನೋ? ಇಲ್ಲ ಕಣೋ, ನಾನು ಅವಳನ್ನ ಮಾತಾಡಿಸ್ಲೇ ಇಲ್ಲ. ಮಧ್ಯಾಹ್ನ ಅವಳು ನನಗೆ ಫೋನ್ ಮಾಡಿದ್ಲು, ಯಾರೋ ನನ್ನನ್ನು ಫಾಲೋ ಮಾಡ್ತೀರಾ ಅಂತ ಹೇಳಿದ್ಲು ಅಂತ ನಿನ್ನ ಕಳಿಸಿದ್ನಲ್ಲೋ. ನೀನೇನಾದರೂ ಬೈದ್ಯಾ? ಇಲ್ಲಪ್ಪ, ಮತ್ತೆ ಮತ್ತೆ ಈ ಪ್ರಶ್ನೆ ಕೇಳಬೇಡಿ ನನಗೆ. ಆರ್ಯ, ಒಂದು ನಿಮಿಷ ನಿಂತ್ಕೋ. ನನಗೆ ಯಾಕೋ ನಿನ್ ಮೇಲೆ ಡೌಟು. ನಿಜ ಹೇಳು ಆರ್ಯ, ನೀನೇನಾದ್ರು ಸ್ವಾತಿಗೆ ಬೈದ್ಯಾ? ಆಫ್ಟರ್ ಆಲ್ ನೀನು ಆಫೀಸಲ್ಲಿ ಕೆಲಸ ಮಾಡೋ ಹುಡುಗಿಗೋಸ್ಕರ ತಮ್ಮನ ಮೇಲೆ ಡೌಟ್ ಪಡ್ತಿಯಲ್ಲೋ. ಓ, ಇಷ್ಟೋ ತನಕ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಯ್ತು. ಹೇಳೋ, ಯಾಕೋ ಬೈದೆ ಅವಳಿಗೆ? ಹೌದು, ನಾನೇ ಬೈದಿದ್ದು. ಏನೀಗ? ಅಲ್ಲ, ಹುಡುಗಿ ಬಗ್ಗೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಕೆಲಸ ಬಿಟ್ಟು ಹೋಗ್ತಾಳಾ? ಹೋಗ್ಲಿ ಬಿಡಿ, ಏನು ದೇವಲೋಕದಿಂದ ಬಂದಿದ್ದಾಳ? ಎಲ್ಲರೂ ಅವಳ ಪರ ನಿಂತ್ಕೊಂಡು ಮಾತಾಡ್ತಿದ್ದೀರಲ್ಲ. ನ್ಯೂಸ್ ಪೇಪರ್ ಒಂದು ಪೋಸ್ಟ್ ಹಾಕು, ಸಾವಿರ ಜನ ನಿಲ್ತಾರೆ ಆ ಕೆಲಸಕ್ಕೋಸ್ಕರ. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ಅದು ನನಗೂ ಗೊತ್ತು ಕಣೋ, ಆದ್ರೆ ಇವ್ರ ತರ ಪ್ರಾಂಪ್ಟಾಗಿ ಕೆಲಸ ಮಾಡೋರು ಎಲ್ಲಿ ಸಿಗ್ತಾರೆ ಹೇಳು? ಸಿಕ್ದವ್ರನ್ನೆಲ್ಲ ಕರ್ಕೊಂಡ್ಬಂದು ಕೆಲಸ ಕೊಡೋದಕ್ಕೆ ಇದು ಫೈನಾನ್ಸ್ ಕಂಪನಿ. ನಂಬಿಕೆ ಇರೋ ಹುಡುಗಿರಿಗೆ ಮಾತ್ರ ಕೆಲಸ ಕೊಡೋಕ್ಕಾಗೋದು. ಇವಾಗ ಇಂಥ ಹುಡುಗಿನ ಎಲ್ಲಂತ ಹುಡ್ಕೊಂಬರ್ಲಿ? ನಿನ್ ಪಾಡಿಗೆ ನೀ ಇದ್ದಿದ್ರೆ ನನಗೆ ಇವತ್ತಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮಾತಾಡೋ ಮುಂಚೆ ಯಾರು ಹೆಂಗೆ ಅಂತ ತಿಳ್ಕೊಂಡು ಮಾತಾಡು. ಇನ್ಮೇಲೆ ನನ್ನ ಬಿಸ್ನೆಸ್ ವಿಷಯಕ್ಕೆ ನೀನ್ ತಲೆ ಹಾಕ್ಬೇಡ. ಗುಡ್, ವೆರಿ ಗುಡ್. ನೀನು ರಂಜಿತ್ಗೆ ಲೋನ್ ಕೊಡಿಸಿದ್ ಕೇಳಿ ತುಂಬಾ ಸಂತೋಷ ಆಯ್ತು ಮಗಳೇ. ಆದಿತ್ಯನಿಗೆ ಗೊತ್ತಿಲ್ಲದೆ ಈ ಲೋನ್ನ ಕೊಡಿಸೋದಕ್ಕೆ ಹೇಗೆ ಸಾಧ್ಯ ಆಯ್ತು? ನಾನು ಬೇರೆಯವ್ರ ಹೆಸರಲ್ಲಿ ಲೋನ್ ತಗೊಂಡು ರಂಜಿತ್ ಅಣ್ಣನ್ ಕೊಡ್ಸಿದ್ದೀನಿ. ಇಂಟ್ರೆಸ್ಟ್ ಎಷ್ಟು ಪರ್ಸೆಂಟು? ನೋ ಇಂಟ್ರೆಸ್ಟ್. ತಿಂಗಳು ಕಂತು ಕಟ್ಕೊಂಡು ಹೋದ್ರೆ ಸಾಕು. ಕಂತು ಕಟ್ಟೋದು ಬೇಡ ಅಂತ ರಂಜಿತ್ಗೆ ಹೇಳ್ಬಿಡು. ಇದೇನು ಹೇಳ್ತಾ ಇದ್ದೀರಾ ಡ್ಯಾಡ್? ಇದು ತಪ್ಪಲ್ವಾ? ಅದ್ಯಾಕೆ ತಪ್ಪಾಗತ್ತೆ ಮಗಳೇ? ನ್ಯಾಯವಾಗಿ ನೋಡಿದ್ರೆ ಸೂರ್ಯ ಅವನಿಗಿರೋ ಪೊಸಿಷನ್ಗೆ ದೊಡ್ಡದಾಗಿ ಮದುವೆ ಮಾಡಿಕೊಡ್ಬೇಕಾಗಿತ್ತು. ಅದ್ರ ಬದಲು ಅಳಿನಿಗೆ ಲೋನ್ ಕೊಟ್ಟಿದ್ದಾನೆ ಅಂತ ತಿಳ್ಕೊಬೋದಲ್ವಾ? ಅದಕ್ಕೆ ಹೇಳಿದ್ದು ರಂಜಿತ್ಗೆ ಕಂತು ಕಟ್ಟೋದು ಬೇಡ ಅಂತ ಹೇಳು ಅಂತ. ಹಾಗೇನಾದರೂ ಆದರೆ ಆದಿತ್ಯ ನನ್ನ ಮತ್ತೆ ಆರ್ತಿ ಆಂಟಿನ ಸಾಯಿಸ್ಬಿಡ್ತಾನಷ್ಟೇ. ನಾವಿಬ್ರು ಸೇರಿ ಆದಿತ್ಯನಿಗೆ ಸುಳ್ಳು ಹೇಳಿ ಲೋನ್ ತಗೊಂಡಿರೋದು ಡ್ಯಾಡ್. ಅದು ಅಲ್ಲದೆ ಲೋನ್ ಕೊಡಿಸಿರೋದು ರಂಜಿತ್ಗೆ ಅಂತ ಆದಿತ್ಯನಿಗೂ ಗೊತ್ತಿಲ್ಲ. ಆದಿತ್ಯನ ಹತ್ರನೇ ಸಾಲ ತಗೊಂಡಿರೋದು ಅಂತ ರಂಜಿತ್ಗೂ ಗೊತ್ತಿಲ್ಲ. ರಂಜಿತ್ತು ಒಂದು ತಿಂಗಳು ಮಿಸ್ ಮಾಡದೆ ಕಂತು ಕಟ್ಕೊಂಡು ಹೋದ್ರೆ ಅವರಿಬ್ಬರಿಗೂ ಗೊತ್ತಾಗದೇ ಇರೋ ಥರ ಹೇಗೋ ಮೇಂಟೈನ್ ಮಾಡ್ಬೋದು. ಅಕಸ್ಮಾತ್ ಒಂದು ತಿಂಗಳು ಏನಾದರೂ ಮಿಸ್ ಆಯ್ತಂದ್ರೆ ಈ ಗುಟ್ಟು ಹೊರಗಡೆ ಬಂದು ಅವರಿಬ್ಬರ ಮಧ್ಯೆ ಒಂದು ದೊಡ್ಡ ಯುದ್ಧನೇ ಶುರು ಆಗ್ಬಿಡುತ್ತೆ ಡ್ಯಾಡ್. ನೀನು ಹೇಳಿದ್ರು ಸರಿ, ಹೇಳ್ದಿದ್ರು ಸರಿ, ಒಂದಲ್ಲ ಒಂದಿನ ಗುಟ್ಟು ರಟ್ಟಾಗದೇ ಇರತ್ತಾ? ಅದೇ ನನಗೂ ಭಯ ಆಗ್ತಿರೋದು. ಹೇಗಾದರೂ ಮಾಡಿ ಇವರಿಬ್ಬರಿಗೂ ಈ ವಿಷಯ ಗೊತ್ತಾಗದೇ ಇರೋ ಥರ ಮುಚ್ಚಿಡ್ಲೇಬೇಕು. ಅಕಸ್ಮಾತ್ ಗೊತ್ತಾದರೆ ಒಂದು ಕಡೆ ಅಣ್ಣ, ಇನ್ನೊಂದು ಕಡೆ ಗಂಡ ಆಗೋನು. ಇಬ್ಬರು ನನ್ನ ಕೈಲಿಂದ ಅಂತೂ ಬಿಟ್ಕೊಡೋಕ್ಕಾಗಲ್ಲ ಡ್ಯಾಡ್. ಇವರಿಬ್ಬರು ನನಗೆ 2 ಕಣ್ಣಿದ್ದ ಹಾಗೆ. ಯಾವ ಕಣ್ಣಿಗೆ ನೋವಾದರೂ ನನಗೆ ಅಲ್ವಾ ತೊಂದರೆ? ನನಗೂ ತಾನೇ ಅದೇ ಬೇಕಾಗಿರೋದು ಮಗಳೇ. ನೀನು ಎಷ್ಟು ಬೇಗ ಆದಿತ್ಯನಿಂದ ದೂರ ಆಗ್ತೀಯೋ ಅಂತ ಕಾಯ್ತಾ ಇದ್ದೀನಿ. ಈಗ ನನಗೆ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಒಂದು ಗುಟ್ಟು ಸಿಕ್ಕಿದೆ. ಅದನ್ನು ದಾಳ ಮಾಡಿಕೊಂಡು ನಿನ್ನ ಆದಿತ್ಯನ ಆದಷ್ಟು ಬೇಗ ಹಾವು ಮುಂಗಿಸಿ ಮಾಡಿ
ಇಬ್ಬರನ್ನು ಜಗಳ ಆಡೋದಕ್ಕೆ ಬಿಟ್ಟು ಆಟದ ಮಜಾ ತಗೋತೀನಿ. ಸೂರ್ಯನ ಮನೆನ ಸ್ಮಶಾನ ಮಾಡ್ತೀನಿ. ಆಗಲೇ ಈ ಚಿದಂಬರಮ್ಮಗೆ ನೆಮ್ಮದಿ.